ಇನ್ನೂ ಶುರುವಾಗಿದೆ. ಸೆಮಿಫೈನಲ್ಸು, ಫೈನಲ್ಸ್ ಇದೆಲ್ಲ ನೋಡೋಕೆ ತುಂಬ ಇದೆಯಲ್ವಾ? ಅದಿನ್ನೂ ಎಕ್ಸೈಟಿಂಗ್ ಆಗಿರುತ್ತೆ. ಆದರೂ ಗೆಲುವೇ ಅಲ್ವಾ ಸಿಸ್ಟರ್? ಅದನ್ನು ಸೆಲೆಬ್ರೇಟ್ ಮಾಡಲೇಬೇಕಲ್ವಾ? ಅದು ನಮ್ಮ ಧರ್ಮ ಅಲ್ವಾ? ಆದರೆ ಎಣ್ಣೆ ಸರಬರಾಜು ಇಲ್ವಲ್ಲ, ಅದೇ ಬೇಜಾರು. ಇಲ್ಲ ಅಂದರೆ ಈ ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮಿಕಾಂತ ಎಣ್ಣೆ ಹೊಳೆನೇ ಹರಿಸ್ತಾ ಇದ್ದ. ಕೊಡ್ರೋ ನನ್ನ ಪಾಲಿನ ಅದೃಷ್ಟನ ಕೊಡ್ರೋ ಇಲ್ಲಿ. ಅಲ್ಲ ಕಂದ, ಓ ನಚ್ಚಿನಿ, ಇಷ್ಟೊಂದು ಕಷ್ಟಪಡ್ಬೇಕೇನೋ ನಾವು ನೀನು ಹಿಡಿದಾಕಕ್ಕೆ? ಪರವಾಗಿಲ್ಲ, ಬ್ರೈನಿಗೆ ಕೆಲಸ ಕೊಟ್ರೆ ಕೈಗೆ ಅದೃಷ್ಟ ಬರ್ತಂತ ಕಂಡ್ರು. ಅದಕ್ಕೆ ನೀನೇ ಸಾಕ್ಷಿ. ಏನ ಚೆನ್ನಾಗಿ ನೋಡ್ತಿದ್ಯಾ ನೀನು? ನೋಡು 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 ನೋಡು, ಯಾಕೆಂದ್ರೆ ಇವತ್ತು ನನ್ನ ಜೀವನದ ಬಿಗ್ಗೆಸ್ಟ್ ಹ್ಯಾಪಿಯೆಸ್ಟ್ ಮೊಮೆಂಟ್. ಡೋಂಟ್ ವರಿ ಅಣ್ಣ, ಇದೆಲ್ಲ ಒಂದು ಲೆವೆಲ್ಗೆ ಸೆಟ್ಲ್ ಆಗಲಿ, ಆಮೇಲೆ ನಿನ್ನನ್ನು ಹೊರಗೆ ತರ್ತೀನಿ. ಅಂದರೆ ಆಚೆಲ್ಲ ಸೆಟ್ಲ್ ಆಗೋ ತನಕ ನಾನು ಇಲ್ಲೇ ಸೆಟ್ಲ್ ಆಗಬೇಕು ಅಂತನ್ನು. ಏನು ಸಿಗ್ತಾರೆ ಇದು? ಪಿಸ್ತಾ ತಿನ್ನೋ ಬಾಯಲ್ಲಿ ರಾಗಿ ಮುದ್ದೆ ತಿನ್ನೋಂಗಾಗೋಯ್ತಲ್ಲ. ಎಷ್ಟು ದಿವಸ ಈ ವನವಾಸ ಉಪವಾಸ? ಜಾಸ್ತಿ ದಿನ ಇಲ್ಲ ಅಣ್ಣ, ಆದಷ್ಟು ಬೇಗ ಎಲ್ಲ ಮುಗಿಯತ್ತೆ. ಆಮೇಲೆ ನಮ್ಮ ರೂಟ್ ಕ್ಲಿಯರ್ ಆಗತ್ತೆ. ಆಲ್ರೆಡಿ ಜೈ ಮಗುನ ಮುಗಿಸೋದಕ್ಕೆ ಮುಂದಾಗಿದ್ದಾನೆ. ಅದನ್ನ ಕಾಡಲ್ಲೇ ಸಾಯಿಸಿ ಅಲ್ಲೇ ಹೂತಾಕ್ತಾನೆ. ನೆಕ್ಸ್ಟ್ ಟಾರ್ಗೆಟ್ ಭೂಮಿಕಾ. ಅವಳಿಗೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಅದಾದ್ಮೇಲೆ ನಿನ್ನನ್ನು ಆಚೆ ಕರ್ಕೊಂಡು ಬರ್ತೀನಿ. ಈಗ ನೀನೇನು ವರಿ ಮಾಡ್ಕೋಬೇಡ ಅಣ್ಣ. ಈಗೇನು ಎಣ್ಣೆ ಬೇಕು ತಾನೆ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಅಂದರೆ ಎಣ್ಣೆನ ಇಲ್ಲಿಗೆ ಸರಬರಾಜು ಮಾಡ್ತೀಯಾ ಅಂದಂಗಾಯ್ತು. ಎಣ್ಣೆ ಕೊಟ್ಟ ಜೀವ ತಣ್ಣಗಿರ್ಲಿ ಅನ್ನೋದು ನನ್ನ ಹಾರೈಕೆ. ಸಿಸ್ಟರ್, ಎಣ್ಣೆ ಮುಂದಿಟ್ಬಿಟ್ರೆ ಸಾಕು ಸಿಸ್ಟರ್, ಜೀವಾವಧಿ ಶಿಕ್ಷೆ ಬೇಕಾದ್ರೆ ಅನುಭವಿಸ್ಬಿಡ್ತೀನಿ. ಸಿಸ್ಟರ್, ನನಗೊಂದು ಮಾತು ಹೇಳ, ನನಗೆ ನೀನೆಷ್ಟು ಇಂಪಾರ್ಟೆಂಟೋ ಎಣ್ಣೆನೂ ಅಷ್ಟೇ ಇಂಪಾರ್ಟೆಂಟ್. ಡೋಂಟ್ ವರಿ ಅಣ್ಣ, ನಾನು ಹೇಳಿದ್ನಲ್ಲ, ಇನ್ನು ಸ್ವಲ್ಪ ದಿನ ಅಷ್ಟೇ, ನಾ ಎಲ್ಲ ನೋಡ್ಕೋತೀನಿ. ಆಮೇಲೆ ನನ್ನ ಜೊತೆನೆ ನೆಮ್ಮದಿಯಾಗಿ ಎಣ್ಣೆ ಹೊಡ್ಕೊಂಡು ಇರ್ಬೋದು. ಎಂಥ ಮಾತು ಹೇಳದ ಸಿಸ್ಟರು. ಸಾಹೇಬ್ರು ಬತ್ತವ್ರೆ, ಫೋನ್ ಕೊಡಿ. ಸಿಸ್ಟರ್, ಸಾಹೇಬ್ರು ಬರ್ತಿದಾರಂತೆ, ಆಮೇಲೆ ಫೋನ್ ಮಾಡ್ತೀನಿ ನಿಂಗೆ. ಹಾಂ ಅಣ್ಣ, ಓಕೆ ಬಾಯ್, ಹುಷಾರು. ಥ್ಯಾಂಕ್ಸ್ ಅಣ್ಣ. ಅಕ್ಕಾರೆ, ನೀವು ಹೀಗೆ ಮಾಡಬಾರ್ದಾಗಿತ್ತು. ನಾನೇನು ಮಾಡಿದೆ? ನೀವೇನು ಮಾಡಿದ ಒಂದು ಬೇಜಾರು ಅಕ್ಕಾರೆ. ಅಲ್ಲ ಅಕ್ಕಾರೆ, ಮಗುನೇ ಕೊಂಡೋಗಿ ಬಂದಿದ್ದಾನೆ ಅಂತ ರಾಕ್ಷಸನ ಸುಮ್ಮನೆ ಬಿಟ್ಟು ಬಂದಿದ್ದೀರಲ್ಲ, ಸಮಾನ ಮಾಡಬೇಕು ತಾನೆ. ಅಂಥವ್ರೆಲ್ಲ ಬದುಕಿರಲೇಬಾರ್ದು ಅಕ್ಕಾರೆ. ಅವ್ರ ಬದುಕಕ್ಕೂ ನಾಲಾಯಕು. ನನ್ನ ಕಲ್ಲಾದ್ರು ಗನ್ನಿದ್ದಿದ್ರೆ ಹಂಗೆ ಗುಂಡಿಗೆ ಸೀಳ್ಬಿಡ್ತಿದ್ದೆ. ಅಂಥವ್ರು ಈ ಸಮಾಜದಾಗ ಇರಲೇಬಾರ್ದು ಅಕ್ಕಾರೆ. ಇಲ್ಲ ಮನೆ, ವ್ಯಕ್ತಿನ ಕೊಂದಿದ ತಕ್ಷಣ ವಿಷಯ ಸತ್ತೋಗಲ್ಲ, ವಿಚಾರ ಸತ್ತೋಗಲ್ಲ. ಇವನು ಹೇಳ್ತದಿರ ಅಕ್ಕಾರೆ? ಅರ್ಥ ಆಗ್ತಾ ಇಲ್ಲ. ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಪ್ರಾಬ್ಲಮ್ ಆಗಲಿ, ಅದನ್ನ ಬುಡದ ಸಮೇತ, ಬೇರ್ ಸಮೇತ ಕಿತ್ತಾಕ್ಬೇಕು. ಇದಕ್ಕೆ ಕಾರಣ ಆಗಿರೋ ಬರೀ ಕೈ ಮಾತ್ರ ಕಟ್ ಮಾಡಿದ್ರೆ ಸಾಲದು. ಆ ಕೈನ ಆಡಿಸೋ ಬ್ರೈನಿಗೂ ಒಂದು ಕತಿ ಕಾಣಿಸ್ಬೇಕು. ಅದು ಕರೆಕ್ಟೇ ಅಣ್ಣ. ವಿಷಕ್ಕಿಂತ ವಿಷದ ಬೀಜ ಬಿತ್ತೋರೆ ಡೇಂಜರ್. ಇನ್ನು ಸ್ವಲ್ಪ ಹೊತ್ತಿಗೆ ಗುಡ್ ನ್ಯೂಸ್ ಬರುತ್ತೆ. ಆ ಭೂಮಿಕಾ ಅನ್ನೋ ಚಾಪ್ಟರ್ ಕ್ಲೋಸ್ ಆಗತ್ತೆ. ವಾವ್, ಎಷ್ಟು ಎಕ್ಸೈಟಿಂಗ್ ಆಗಿರತ್ತಲ್ವಾ? ಆ ನ್ಯೂಸ್ಗೋಸ್ಕರ ವೈಟಿಂಗ್. ಜೈ, ಬೇಗ ಫೋನ್ ಮಾಡೋ. ಸದ್ಯ ತಪ್ಪಿಸ್ಕೊಂಡೆ. ಫಸ್ಟ್ ಮಾಮ ಕಾಲ್ ಮಾಡ.
ಹೇಳು ಜೈ, ನಿನ್ ಫೋನ್ಗೋಸ್ಕರ ಕಾಯ್ತಾ ಇದ್ದೆ. ಬೇಗ ಸಿಹಿ ಸುದ್ದಿ ಹೇಳು, ಕಾಯ್ತಾ ಇದ್ದೀನಿ ನಾನು. ಸಿದ್ದು ಬಿಡು ಮಾಮ್. ಫಸ್ಟ್ ನಾನು ಹೇಳೋದನ್ನ ಕೇಳಿಸ್ಕೊ. ಏನ್ ಹೇಳ್ತಾ ಇದೀಯ? ಏನಾಯ್ತು ಜೈ? ನಮ್ಮ ಪ್ಲಾನ್ ಉಲ್ಟಾ ಹೊಡಿತು. ನಾವು ಅನ್ಕೊಂಡಾಗೇನು ಆಗ್ಲಿಲ್ಲ. ವಾಟ್? ಹೌದು ಮಾಮ್, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಆ ಥರ ಆಗೋಯ್ತು ಮಾಮ್. ಮಗು ಕೈಯಲ್ಲಿತ್ತು ಮಾಮ್. ಇನ್ನೇನು ಸ್ವಲ್ಪ ಸೆಕೆಂಡ್ಸ್ ಇದ್ದಿದ್ರೆ ಆ ಮಗು ಕಥೆನ ಮುಗಿಸ್ತಾ ಇದ್ದೆ ನಾನು. ಅಷ್ಟರಲ್ಲಿ ಭೂಮಿಕಾ ಪೊಲೀಸ್ ಜೊತೆಗೆ ಬೌನ್ಸರ್ ಜೊತೆಗೆ ಗನ್ ಹಿಡ್ಕೊಂಡು ಎಂಟ್ರಿ ಕೊಟ್ಲು ಮಾಮ್. ಗನ್ನ? ಗನ್ ಜಸ್ಟ್ ಅಲ್ಲಿ ಮಿಸ್ ಆಗಿದ್ದೀನಿ. ಮಾರಿ ದಿಯಾ ಏನಾದ್ರು ಇರ್ಲಿಲ್ಲ ಅಂದಿದ್ರೆ ಇವತ್ತು ನನ್ನ ಸಾಯಿಸೇ ಬಿಡ್ತಿದ್ಲು ಅವಳು ಪಕ್ಕ. ಅದು ಕೇಳಿಸ್ಕೊ, ಇವಾಗ ಅದಲ್ಲ ವಿಷಯ. ಆ ಗುರಿ ಈಗ ನಿನ್ ಕಡೆ ತಿರುಗಿದೆ. ಅವಳು ಇಲ್ಲಿಂದ ಸೀದಾ ಮನೆಗೆ ಬಿಡ್ತೀಳೆ ಮಾಮ್, ಗನ್ ಸಮೇತ. ನೀನೇನಾದ್ರೂ ಅವಳ ಕೈಗೆ ಸಿಗಾಕೊಂಡ್ರೆ ಪಕ್ಕ ನೀನು ಶೂಟ್ ಮಾಡಿ ಸಾಯಿಸ್ತಾಳೆ, ಡೌಟ್ ಇಲ್ಲ. ಯಾಕಂದ್ರೆ ಆ ಲೆವೆಲ್ಗೆ ಆಡ್ತಿದ್ದಾಳು ಅವಳು. ಪ್ಲೀಸ್ ಮಾಮ್, ನನಗೆ ಅದನ್ನ ಹೇಳೋಣ ಅಂತ ಕಾಲ್ ಮಾಡಿದೆ. ಫಸ್ಟ್ ಆ ಮನೆಯಿಂದ ಎಸ್ಕೇಪ್ ಆಗು. ಅವಳ ಕೈಗೆ ಮಾತ್ರ ಯಾವುದೇ ಕಾರಣಕ್ಕೂ ಸಿಗ್ಬೇಡ. ಸಿಕ್ಕಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಬೇಗ ಹೊರಡು ಅಲ್ಲಿಂದ. ನನಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ ಸರಿ ಸರಿ. ದಿಯಾ 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 ಶಟ್! ಯಾವ ಕಡೆ ಓದಿಯಳು? ನಾನು ಹಿಂಗೆ ಬಂದೆ, ನನ್ನ ಜೊತೆಗೆ ಬಂದಿಲ್ಲ ಅಂದ್ರೆ ಈ ಕಡೆ ಏನಾದ್ರು ಬಂದಿರ್ಬೋದಾ? ದಿಯಾ